ಪರಪ್ಪನ ಅಗ್ರಹಾರದಲ್ಲಿ ಅತ್ತ ನಟ ದರ್ಶನ್ದು ಒಂದು ಕಥೆ ಆದರೆ ಇತ್ತ ರೇವಣ್ಣ ಸಹೋದರರದ್ದು ಮತ್ತೊಂದು ಕಥೆ. ಒಂದೇ ಸಲ್ಲಲ್ಲಿದ್ದಂಥ ಅಣ್ಣ ತಮ್ಮ ಇಬ್ಬರು ತಮ್ಮ ಜೈಲು ಜೀವನದ ಬಗ್ಗೆ ಚರ್ಚಿಸಿದ್ದಾರೆ. ಈ ನಡುವೆ ಪುತ್ರರನ್ನು ನೋಡೋದಕ್ಕೆ ತಾಯಿ ಭವಾನಿ ಜೈಲಿಗೆ ಭೇಟಿ ನೀಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ಇಬ್ಬರು ಪುತ್ರರು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಮೊದಲು ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ರೆ, ನಂತರ ಅಸಹಜ ಸಲಿಂಗ ಕಾಮದಲ್ಲಿ ಸೂರಜ್ ರೇವಣ್ಣ ಕಂಬಿ ಎಣಿಸ್ತಿದ್ದಾರೆ. ಈಗ ಅಣ್ಣ ತಮ್ಮ ಇಬ್ರು ಒಬ್ಬರಿಗೊಬ್ರು ಸಾಥ್ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಒಂದೇ ಸೆಲ್ನಲ್ಲಿರುವ ರೇವಣ್ಣ ಸನ್ಸ್. ಜೈಲಿಗೆ ಬಂದ ಸೂರಜ್ ರೂಮ್ಗೆ ಪ್ರಜ್ವಲ್ ಶಿಫ್ಟ್. ಜೈಲಿಗಿಂತ ಮೊದಲು ಒಂದೇ ಮನೆಯಲ್ಲಿದ್ದ ಅಣ್ಣ ತಮ್ಮ ಈಗ ಜೈಲು ಸೇರಿದ ಬಳಿಕವೂ ಒಂದೇ ಸೆರೆಮನೆ ಸೇರಿದ್ದಾರೆ. ಅದು ಕೂಡ ರೇವಣ್ಣ ಬ್ರದರ್ಸ್ ಒಂದೇ ಸೆಲ್ನಲ್ಲಿದ್ದಾರೆ. ಮೊನ್ನೆ ಜೇಸಿಗೆ ಬಂದ ಪ್ರಜ್ವಲ್ ರೇವಣ್ಣರನ್ನ ಅಣ್ಣ ಸೂರಜ್ ರೇವಣ್ಣನ ರೂಮ್ಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ 2 ದಿನದಿಂದ ಒಂದೇ ರೂಮ್ನಲ್ಲಿ ಸಹೋದರರು ಕಾಲ ಕಳೆದಿದ್ದಾರೆ. ಇಬ್ರು ಕೂಡ ಹೊರಗೆ ನಡೀತಾ ಇರುವ ಬೆಳವಣಿಗೆ ಬಗ್ಗೆ ಮಾತುಕತೆ ನಡೆಸುತ್ತಿದ್ದಾರಂತೆ. ಇಬ್ಬರ ರೂಮ್ಗೆ ಟಿವಿ ಆಗ್ಲಿ ದಿವಾನ್ ಕಾಟ್ ಆಗ್ಲಿ ಇಲ್ಲ. ಚಾಪೆ ದಿಂಬು ಬಿಟ್ರೆ ಏನೂ ಇಲ್ಲ. ಒಂದ್ ಗೋಡೆ ಕಡೆ ಸೂರಜ್ ಇದ್ರೆ ಮತ್ತೊಂದ್ ಗೋಡೆ ಕಡೆ ಪ್ರಜ್ವಲ್ ನ್ಯೂಸ್ ಪೇಪರ್ ಓದುತ್ತಾ ಕಾಲ ಕಳೆದಿದ್ದಾರೆ. ಮತ್ತೆರಡು ದಿನ ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿಗೆ. ಇನ್ನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮತ್ತೆರಡು ದಿನ ಸೂರಜ್ ರೇವಣ್ಣನನ್ನ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಸೂರಜ್ ರೇವಣ್ಣ ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆ ನ್ಯಾಯಾಲಯಕ್ಕೆ ಸೂರಜ್ನನ್ನ ಸಿಐಡಿ ಹಾಜರುಪಡಿಸಿತ್ತು. ಈ ವೇಳೆ ಹೆಚ್ಚಿನ ವಿಚಾರಣೆಗೆ ಇನ್ನೂ 4 ದಿನ ಕಸ್ಟಡಿಗೆ ಕೇಳಿದಾಗ ಕೋರ್ಟ್ 2 ದಿನ ಕಸ್ಟಡಿಗೆ ನೀಡಿದೆ. ಹೀಗಾಗಿ ಇದುವರೆಗೆ ತಮ್ಮನ ಜೊತೆ ಒಟ್ಟಿಗೆ ಒಂದೇ ಸೆಲ್ನಲ್ಲಿದ್ದ ಸೂರಜ್ ಈಗ ಮತ್ತೆ ಸಿಐಡಿ ಕಸ್ಟಡಿಗೆ ಹೋಗಿದ್ದಾರೆ. ಪುತ್ರ ಪ್ರಜ್ವಲ್ ಭೇಟಿಯಾದ ತಾಯಿ ಭವಾನಿ ರೇವಣ್ಣ. ಇನ್ನು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರೋ ಮಗ ಪ್ರಜ್ವಲ್ ನನ್ನ ತಾಯಿ ಭವಾನಿ ಭೇಟಿಯಾಗಿದ್ದಾರೆ. ಕಾರು ಚಾಲಕ ಹಾಗೂ ಪಿಎ ಜೊತೆಗೆ ಆಗಮಿಸಿ ಕ್ಯಾಮೆರಾ ಕಾಣ್ತಿದ್ದಂತೆ ಕೈಯಿಂದ ಮುಖ ಮುಚ್ಚಿಕೊಂಡು ಜೈಲಿನ ಒಳಗೆ ತೆರಳಿದ್ರು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಪ್ರಜ್ವಲ್ ರೇವಣ್ಣ ಸೆಲ್ನ ಪಕ್ಕದಲ್ಲೇ ಬಿಟ್ಕಾಯಿನ್ ಆರೋಪಿಗಳು ಇರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅಣ್ಣ ತಮ್ಮ ಕಂಬಿ ಎಣಿಸ್ತಿದ್ದಾರೆ. ವಿಷ್ಣು ಪ್ರಸಾದ್ ಜೊತೆ ಅಂಕಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.